ಟ್ಯಾಮಿ ಎಂಬ ಸಣ್ಣ ಹುಡುಗನಿಗೆ ಅವನ ಶಿಕ್ಷಕಿ 2ಕ್ಕೆ 2 ಕೂಡಿಸಿದರೆ ಎಷ್ಟು ಎಂದು ಕೇಳಿದರು. ಅದಕ್ಕೆ ಟ್ಯಾಮಿ 5 ಎಂದು ಉತ್ತರಿಸಿದನು. ಆಗ ಶಿಕ್ಷಕಿ, ನಿನ್ನ ಉತ್ತರ ತಪ್ಪು ಎಂದು ಹೇಳಿದರು. ಅದಕ್ಕೆ ಟ್ಯಾಮಿ, ಈ ಉತ್ತರ ನಿಮಗೆ ತಪ್ಪಾಗಿರಬಹುದು, ಆದರೆ ನನಗಲ್ಲ ಎಂದನು. ನಂತರ ವಿರಾಮದ ಸಮಯದಲ್ಲಿ ಒಂದು ಪುಟ್ಟ ಹುಡುಗಿ ಜಾರುಬಂಡಿಯನ್ನು ಆಡಲು ಏಣಿಯನ್ನು ಹತ್ತಲು ಟಾಮಿಯ ಮುಂದೆ ನಿಂತಿದ್ದಳು. ಟ್ಯಾಮಿ ಅವಳನ್ನು ಪಕ್ಕಕ್ಕೆ ತಳ್ಳಿ ಅವಳ ಸ್ಥಾನವನ್ನು ಪಡೆದುಕೊಂಡನು. ಕೂಡಲೇ ಶಿಕ್ಷಕಿ ಟ್ಯಾಮಿಯನ್ನು ಕರೆದು, ಇಷ್ಟು ಕ್ರೂರವಾಗಿರುವುದು ನಿನಗೆ ತಪ್ಪೆಂದು ತಿಳಿದಿಲ್ಲವೇ? ನೀನು ಹೆಚ್ಚು ಸಹಾನುಭೂತಿಯಿಂದಿರಬೇಕು ಎಂದರು. ಟ್ಯಾಮಿ ಏಣಿಯ ಮೇಲೆ ಒಂದು ಹೆಜ್ಜೆ ಇಟ್ಟ ಮೇಲೆ ಹಿಂತಿರುಗಿ ನಗುತ್ತಾ, ನಿಮಗೆ ಇದು ತಪ್ಪಾಗಿರಬಹುದು, ಆದರೆ ನನಗಲ್ಲ ಎಂದನು. ಕ್ರೂರತೆ ಸರಿಯಾಗಿರುತ್ತದೆ ಮತ್ತು ಇತರರಿಗೆ ಕರುಣೆ ತೋರಿಸುವುದು ತಪ್ಪು ಎಂದು ಹೇಳಿದನು. ಟ್ಯಾಮಿ ಈ ರೀತಿಯಾದ ಮಾತುಗಳನ್ನು ಅನೇಕ ಬಾರಿ ಹೇಳಿದನು. ಶಾಲೆಯ ಕೊನೆಯ ದಿನದಲ್ಲಿ ಶಿಕ್ಷಕಿ ಟ್ಯಾಮಿಯನ್ನು ಕರೆದು ಅವನ ಅಂಕಪಟ್ಟಿಯನ್ನು ಕೊಟ್ಟರು. ಅಂಕಪಟ್ಟಿಯಲ್ಲಿ ಅನುತ್ತೀರ್ಣ ಎಂದು ಬರೆದಿತ್ತು. ಟ್ಯಾಮಿ, ಯಾಕೆ ನನಗೆ ಅನುತ್ತೀರ್ಣ ಎಂದು ಕೊಟ್ಟಿದ್ದೀರಿ? ಅದು ತಪ್ಪಲ್ಲವೇ ಎಂದು ಹೇಳಿದನು. ಅದಕ್ಕೆ ಆ ಶಿಕ್ಷಕಿ, ಇದು ನಿನಗೆ ತಪ್ಪಿರಬಹುದು, ಆದರೆ ನನಗಲ್ಲ ಎಂದು ನಗುತ್ತಾ ಹೇಳಿದರು. ನೋಡಿದ್ರ, ನಾವೆಲ್ಲರೂ ನಮ್ಮನ್ನು ಗೌರವಯುತವಾಗಿ, ಸಹಾನುಭೂತಿಯಿಂದ, ಪ್ರೀತಿಯಿಂದ, ಕರುಣೆಯಿಂದ ನಡೆಸಿಕೊಳ್ಳಲು ಬಯಸುತ್ತೇವೆ. ನೀವಾಗಲಿ ನಾವಾಗಲಿ ಯಾವುದು ಸರಿ ಎಂದು ಹೇಳಲು ಸಾಧ್ಯವಿಲ್ಲ, ಏಕೆಂದರೆ ನಿರ್ಧಾರ ಮಾಡುವುದು ದೇವರಿಗೆ ಮಾತ್ರ ಸಾಧ್ಯ ಎಂಬುದನ್ನು ಟ್ಯಾಮಿ ತನ್ನ ಜೀವನದಲ್ಲಿ ಅದನ್ನು ಕಲಿಯಬೇಕಾಗಿತ್ತು. ನಾವು ಹೇಗಿರುವೆವು? ಇಂದಿನಿಂದ ಗೌರವಯುತವಾಗಿ, ಸಹಾನುಭೂತಿಯಿಂದ ನಡೆದುಕೊಳ್ಳೋಣ.